ನೋಡಿ, ಸಾಮಾನ್ಯವಾಗಿ ಈ ತಿಂಗಳು ರವಿ ಬುಧ ಗುರು ಶುಕ್ರರು ನಿಮಗೆ ಲಾಭದಾಯಕವಾದಂತಹ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಆದರೆ ಶನಿ ಸ್ವಲ್ಪ ತೊಂದರೆಯ ಸ್ಥಾನದಲ್ಲಿ ಇದ್ದಾನೆ. ಇದರಿಂದ ನಿಮಗೆ ಯಾವ್ಯಾವ ರೀತಿಯ ತೊಂದರೆ, ಒಳ್ಳೆಯದು ಯಾವುದಾಗುತ್ತೆ, ಇದೆಲ್ಲವನ್ನು ಸಮಗ್ರವಾಗಿ ವಿಷಯವನ್ನು ತಿಳ್ಕೊಳ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಒಳ್ಳೊಳ್ಳೆಯ ವಿಷಯವನ್ನು, ಉಪಯುಕ್ತ ಮಾಹಿತಿಯನ್ನು ನೀವು ಖಂಡಿತವಾಗಿ ನೋಡಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಅದರಲ್ಲೂ ನೋಡಿ, ಸಿಂಹರಾಶಿಯವರಿಗೆ ಈ ಮೇ 14ರ ನಂತರ ಗುರು ಏಕಾದಶ ಸ್ಥಾನದಲ್ಲಿ ಅಂತಂದರೆ 11ನೇ ಸ್ಥಾನದಲ್ಲಿ ಮುಂದುವರಿತಾನೆ. ಬಹಳ ಒಳ್ಳೆಯ ಸ್ಥಾನ ಜಾತಕದಲ್ಲಿ, ಗೋಚರದಲ್ಲಿ. ನೋಡಿ, 11ನೇ ಸ್ಥಾನ ಬಹಳ ಅಪರೂಪವಾಗಿರುವಂತಹ ಸ್ಥಾನ. ಇದು ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅನುಕೂಲತೆಯನ್ನು ತಂದುಕೊಡುತ್ತೆ. ಯಾವ ಕ್ಷೇತ್ರದಲ್ಲೂ ಕೂಡ ಅಡಚಣೆಯನ್ನು ಮಾಡೋದಿಲ್ಲ. ಇದು 1 ವರ್ಷದ ಅವಧಿಯವರೆಗೆ ಮುಂದುವರಿಯುತ್ತೆ. ಮೂಲ ಸ್ಥಿತಿಯಲ್ಲಿರುವಂಥ, ಮೂಲ ಜಾತಕದಲ್ಲಿರುವಂಥ ಗುರುವಿನ ಸ್ಥಿತಿಯ ಮೇಲೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇನ್ನು ಉದ್ಯೋಗ ಅಥವಾ ವ್ಯಾಪಾರದಲ್ಲೂ ಕೂಡ ನೀವು ಗಮನಾರ್ಹವಾಗಿ ಒಂದು ಏರಿಕೆಯನ್ನು ಖಂಡಿತವಾಗಿಯೂ ಕಾಣ್ತೀರಾ. ಹೊಸದಾಗಿರುವಂಥ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಚಿಂತನೆ ಪ್ರಾರಂಭ ಆಗುತ್ತೆ. ರಿಯಲ್ ಎಸ್ಟೇಟ್ ಮುಂತಾದ ವಿಷಯದಲ್ಲಿ ನೀವು ಹೂಡಿಕೆಯನ್ನು ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದರಿಂದ ನಿಮಗೆ ಲಾಭವಾಗುವಂಥ ಸಾಧ್ಯತೆ ಇದೆ. ಆರ್ಥಿಕವಾಗಿ ವಿಶೇಷವಾಗಿ ಅಂತಂದರೆ ಹಣಕಾಸಿನದಲ್ಲಿ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆ ಅಂತೂ ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ. ಇನ್ನು ಮದುವೆ ಮಂಗಲ ಕಾರ್ಯಗಳಿಗೆ ತುಂಬ ಹೇಳಿ ಮಾಡಿಸಿದಂತಹ ಕಾಲ ಇರೋದರಿಂದ ಪ್ರಯತ್ನ ಮುಂದುವರಿಸಿ. ಯೋಗ ಬಂದಿದೆ, ಆ ಯೋಗದ ಅವಧಿಯನ್ನು ಖಂಡಿತವಾಗಿಯೂ ಬಿಡಬೇಡಿ. ಯೋಗವನ್ನು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲ ಕೆಲಸ ಬಿಟ್ಟು ಅದಕ್ಕೆ ಪ್ರಯತ್ನವನ್ನು ಮಾಡಿ. ಮುಂದಿನ 1 ವರ್ಷದ ಅವಧಿಯಲ್ಲಿ ಮದುವೆ ನಿಶ್ಚಿತವಾಗಿಯೂ ಆಗುತ್ತೆ. ನೀವು ಅಂದುಕೊಂಡಂಥ ಸ್ಥಳ ಅಂತಂದರೆ ನೀವು ಅಂದುಕೊಂಡಂಥ ರೀತಿಯಲ್ಲಿ ನಿಮಗೆ ಮದುವೆ ಆಗುತ್ತೆ. ಇದರ ಬಗ್ಗೆ ವಿಷಯ ಇರಲಿ. ಇನ್ನು ವಿದ್ಯಾಭ್ಯಾಸ, ಪರೀಕ್ಷೆ ಇಂಥದಕ್ಕೂ ಕೂಡ ಅನುಕೂಲಕರವಾಗಿರುವಂತಹ ಸಮಯ ಇರೋದರಿಂದ ಸ್ವಲ್ಪ ಪ್ರಯತ್ನ ಈ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ರೆ ನಿಮಗೆ ಲಾಭ ಜಾಸ್ತಿ ಬರುವಂಥ ಸಾಧ್ಯತೆ ಕಾಣಿಸುತ್ತೆ. ಪರಿವಾರದಲ್ಲೂ ಕೂಡ ತುಂಬ ಅನ್ಯೋನ್ಯವಾದಂಥ ವಾತಾವರಣ, ಒಬ್ಬರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಶಾಂತಿ ಸಮಾಧಾನ ಖಂಡಿತವಾಗಿಯೂ ಇರುತ್ತೆ. ಆದರೂ ಕೂಡ ನೋಡಿ, ಸ್ವಲ್ಪ ಶನಿ ಮತ್ತು ಕುಜ ನಿಮಗೆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ ಅಂಥೇಳಿ ಕಾಣಿಸುತ್ತೆ. ನೋಡಿ, ಈ ಎಲ್ಲ ವಿಷಯದಲ್ಲೂ ಕೂಡ ನೋಡಿ, ಅಷ್ಟಮದ ಶನಿಯ ಒಂದು ಪ್ರಭಾವವನ್ನು ನೀವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು ಸಿಂಹರಾಶಿಯವರು. ಯಾಕೆಂದರೆ ನಿಮ್ಮ ಒಂದು ಮೂಲ ಜಾತಕದಲ್ಲಿ ಶನಿಯ ಪ್ರಭಾವ ಜಾಸ್ತಿ ಇದ್ದರೆ ಏಕಾದಶ ಗುರುವಿನ ಪ್ರಭಾವ ಕೂಡ ನಡೆಯೋದಿಲ್ಲ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಹಾಗಾಗಿ ಮುಂದಿನ 2.5 ವರ್ಷ ವಿಶೇಷವಾಗಿ ನೋಡಿ, ಅಷ್ಟಮ ಶನಿ ನಿಮ್ಮ ಶರೀರ ಮತ್ತು ಮನಸ್ಸಿನ ಮೇಲೆ ಸಾಕಷ್ಟು ನಕಾರಾತ್ಮಕ ಪರಿಣಾಮವನ್ನು ಬೀರ್ತಾನೆ. ಇದು ನಿಮ್ಮ ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸಾಧ್ಯವಾದಷ್ಟು ಪಾಸಿಟಿವ್ ಆಗಿರಲಿಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ. ಯಾಕೆಂದರೆ ಇಲ್ಲದಿದ್ದರೆ ಮನಸ್ಸಿನಲ್ಲಿ ಒತ್ತಡ, ಬೇಸರ ಯಾವಾಗಲೂ ಇದ್ದಂಥದ್ದು. ಆರೋಗ್ಯ ಮೇಲಿಂದ ಮೇಲೆ ಕೆಡಲಿಕ್ಕೆ ಪ್ರಾರಂಭವಾಗುತ್ತೆ. ಅದು ಆಟೋಮೆಟಿಕ್ಕಾಗಿ ನಿಮಗೆ ಉದ್ಯೋಗ ಇರ್ಬೋದು, ವ್ಯಾಪಾರ ಇರ್ಬೋದು, ಅಥವಾ ನಿಮ್ಮ ಪರಿವಾರ ಇರ್ಬೋದು, ಅದರ ಮೇಲೆ ಅದರ ಪ್ರಭಾವ ಬೀರಲಿಕ್ಕೆ ಕಾಣಿಸುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ಈ ವಿಷಯದ ಕಡೆಗೆ ನೀವು ಗಮನವನ್ನು ಖಂಡಿತವಾಗಿಯೂ ಕೊಡಬೇಕು. ನೋಡಿ, ಇನ್ನು ಕುಜ ಏನು ಮಾಡ್ತಾನೆ ನೋಡಿ, ವ್ಯಯಸ್ಥಾನದಲ್ಲಿರುವಂತಹ ಕುಜ ಅನಾವಶ್ಯಕವಾದಂತಹ ಖರ್ಚುಗಳನ್ನು ಜಾಸ್ತಿ ಮಾಡ್ತಾನೆ. ಒಂದೊಂದು ಸಾರಿ ಧನ ನಷ್ಟವಾಗುವಂತಹ ಸಾಧ್ಯತೆ ಅಂತಂದರೆ ಹಣ ನೀವು ಕಳ್ಕೊಳ್ಳಿಕ್ಕೂ ಕೂಡ ಸಾಧ್ಯತೆ ಇದೆ. ಅಥವಾ ಏನೋ ಒಂದು ವಿಚಾರವನ್ನು ಮಾಡಿ ಹೆಚ್ಚಿನ ಒಂದು ದುಡ್ಡಿನ ಅಪೇಕ್ಷೆಗಾಗಿ ಎಲ್ಲೋ ಒಂದು ನೀವು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಲ್ಲಿ ಕಂಪ್ಲೀಟಾಗಿ ನೀವು ಲಾಸ್ ಆಗ್ತೀರಾ. ಸೊ ಇಲ್ಲಿ ಈ ರೀತಿಯ ಧೈರ್ಯವನ್ನು ಖಂಡಿತವಾಗಿ ಮಾಡಬೇಡಿ. ಯಾವುದೇ ಕಾಲದಲ್ಲೂ ಮಾಡಬೇಡಿ. ಯಾವ ಗ್ರಹಗಳು ನಿಮಗೆ ಅನುಕೂಲ ಇದ್ದರೂ ಕೂಡ ಆ ರೀತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಅದು ಎಂದೂ ಲಾಭವನ್ನು ಖಂಡಿತವಾಗಿಯೂ ನಿಮಗೆ ತಂದು ಕೊಡೋದಿಲ್ಲ. ಆರ್ಥಿಕ ನಷ್ಟ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಈ 2 ಗ್ರಹಗಳ ಪ್ರಭಾವದಿಂದ. ನೋಡಿ, ಅದೇ ರೀತಿ ಕೇತು ಕೂಡ ಒಂದು ಸ್ವಲ್ಪ ನಿಮಗೆ ಸಾಮಾಜಿಕ ಮತ್ತು ಪರಿವಾರದಲ್ಲಿ ಒಂದಷ್ಟು ಅಪನಂಬಿಕೆ, ಮೋಸ ಇದನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಮನಸ್ಸಿನಲ್ಲಿ ಮೂಡಿಸ್ತಾನೆ ಅಂತ ಅರ್ಥ. ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿದ್ದಾಗ ನಿಮ್ಮ ಮೇಲೆ ಒಂದಷ್ಟು ಅಪವಾದಗಳು ಬರಬಹುದು, ಅಥವಾ ನೀವು ಮೋಸ ಮಾಡ್ತೀರಾ ಅಂತ ಅನ್ನೋ ಅಪವಾದಗಳು ಬರಬಹುದು. ಎಚ್ಚರಿಕೆಯಿಂದ ಇರಿ. ಇದು ಕೇತುವಿನಿಂದ ಆಗುವಂತಹ ಸಾಧ್ಯತೆ ಇದೆ. ಗಂಡ ಹೆಂಡತಿಯ ಮಧ್ಯೆ ಸಾಮರಸ್ಯವನ್ನು ಉಳಿಸ್ಕೊಳ್ಳಿ. ಯಾಕೆಂದರೆ ಸಿಂಹರಾಶಿಯವರಿಗೆ ಸಪ್ತಮಾಧಿಪತಿ ಶನಿ ಇರ್ತಾನೆ. ಆತ ಅಷ್ಟಮ ಸ್ಥಾನದಲ್ಲಿ ಮುಂದುವರಿತಾನೆ. ಅನಾವಶ್ಯಕವಾಗಿ ನೋಡಿ, ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ಜಗಳವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಳ್ಳಿ, ಸಾಮರಸ್ಯ ಇಟ್ಟುಕೊಳ್ಳಿ. ಮನಸ್ಸು ಕೂಡ ಶಾಂತಿ ಇರುತ್ತೆ, ಆಮೇಲೆ ಕುಟುಂಬದಲ್ಲೂ ಕೂಡ ಸೌಖ್ಯ ಉಳಿಯುತ್ತೆ. ಇನ್ನು ಮುಂದಿನ 2.5 ವರ್ಷ ನಾವು ನಿಮಗೆ ಹೇಳೋದಿಷ್ಟೇ, ಶನಿ ಪರಿಹಾರವನ್ನು ಮುಂದುವರಿಸಿ, ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಸ್ತೋತ್ರ